ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಿಸಲು ಆರೋಗ್ಯಕರವಾದ ರಾಗಿ ಕೀಲ್ಸನ ಮಾಡ್ತಾಯಿದ್ದೀನಿ. ಈ ರಾಗಿ ಕೀಲ್ಸ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಉಷ್ಣತೆ ಕಡಿಮೆ ಆಗುತ್ತೆ, ನಮ್ಮ ದೇಹನ ತಂಪೇರಿಸುತ್ತೆ. ಈ ರಾಗಿ ಕೀಲ್ಸನ ಮಾಡೋದು ತುಂಬ ಸುಲಭ, ಎಲ್ರಿಗೂ ಇಷ್ಟ ಆಗುವಂತಹ ರೀತಿಯಲ್ಲಿ ನಾನಿವತ್ತು ರಾಗಿ ಕೀಲ್ಸ ಮಾಡ್ತಿದ್ದೀನಿ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ರಾಗಿನ ಹಾಕ್ಕೊಂಡಿದ್ದೀನಿ. ಈ ರಾಗಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 8ರಿಂದ 9 ತಾಸುವರೆಗೂ ನೆನೆಯಕ್ಕೆ ಬಿಡಬೇಕು. ಈ ರಾಗಿನ ನಾನು ನೆನೆಸಿದ್ದೀನಿ. ಈಗ ಇದನ್ನು ನಾನು ಒಂದು 3ರಿಂದ 4 ಸರಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ನೆಂದಷ್ಟು ರಾಗಿ ಕೀಲ್ಸ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು 8ರಿಂದ 9 ತಾಸುವರೆಗೂ ಚೆನ್ನಾಗಿ ನೆನೆಸಿದ್ದೆ. ನೋಡಿ, ಈಗ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದು ಗ್ರೈಂಡ್ ಆಗಿದೆ. ನಾನು ಕ್ಯಾಪ್ನ ಓಪನ್ ಮಾಡ್ತಿದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಜರಡಿ ಇಟ್ಕೊಂಡು ಈ ರೀತಿ ಸೋಸ್ಕೋಬೇಕು. ಈ ರೀತಿ ಸೋಸೋದ್ರಿಂದ ರಾಗಿ ಹಾಲೆಲ್ಲ ಕೆಳಗಡೆ ಹೋಗುತ್ತೆ, ರಾಗಿ ಅಷ್ಟೇ ಮೇಲೆ ಉಳ್ಕೊಳ್ಳುತ್ತೆ. ಬೇಕಾದರೆ ನೀವು ಟೀ ಸೋಸೋದಿರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು, ಆದರೆ ತುಂಬ ಸಮಯ ಹಿಡಿಯುತ್ತೆ ಅಂತ ನಾನು ಈ ರೀತಿ ಜರಡಿಯಲ್ಲಿ ಮಾಡ್ತಾಯಿದ್ದೀನಿ. ರಾಗಿಯಲ್ಲಿ ಇರುವಂತಹ ಹಾಲು ಕಂಪ್ಲೀಟಾಗಿ ಫಿಲ್ಟ್ರ್ ಆಗಬೇಕು. ನೋಡಿ, ನಾನು ಸ್ವಲ್ಪ ರಾಗಿ ತಗೊಂಡು ಈ ರೀತಿ ಹಿಂಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಂಡೋದ್ರಿಂದ ರಾಗಿಯಲ್ಲಿ ಇರುವಂತಹ ಹಾಲು ಕೂಡ ಬರುತ್ತೆ. ನೋಡಿ, ಈ ರೀತಿ ನಾನು ಕಂಪ್ಲೀಟಾಗಿ ಎಲ್ಲ ಹಿಂಡ್ಕೊಳ್ತಾ ಇದ್ದೀನಿ. ರಾಗಿಯಲ್ಲಿ ಎಷ್ಟು ನಾವು ಹಾಲನ್ನ ತೆಗಿತೀವೋ ಅಷ್ಟು ಕೀಲ್ಸೋ ಪ್ರಮಾಣ ಜಾಸ್ತಿ ಆಗುತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ನಾನೆಲ್ಲ ಇಟ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನ ನಾನು ಮತ್ತೆ ಜಾರ್ಗೆ ಹಾಕ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿ ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ರಾಗಿನೂ ಮಾಡಿದ್ದೀನಿ. ನೋಡಿ, ರಾಗಿ ಹಾಲು ಇಷ್ಟು ಬಂದಿದೆ. ಈಗ ಇಷ್ಟು ರಾಗಿ ಹಾಲಕ್ಕೆ ನಾನು ಒಂದು 2.5 ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಈ ರೀತಿ ಪುಡಿ ಮಾಡಿಕೊಂಡು. ಈಗ ರೆಡಿಯಾಗಿರುವಂತಹ ರಾಗಿ ಹಾಲಿಗೆ ನಾನು ಇದನ್ನು ಬೆರೆಸ್ತಾ ಇದ್ದೀನಿ. ರಾಗಿ ಕೀಲ್ಸೋಕ್ಕೆ ನೀವು ಅಚ್ಚು ಬೆಲ್ಲನಾದರೂ ಯೂಸ್ ಮಾಡ್ಬೋದು ಅಥವಾ ಉಂಡೆ ಬೆಲ್ಲನಾದರೂ ಯೂಸ್ ಮಾಡ್ಬೋದು. ನೋಡಿ, ಈಗ ನಾನು ಇದಿಷ್ಟನ್ನು ಈ ರೀತಿ ಕೈ ಆಡಿಸ್ತಾ ಇದ್ದೀನಿ, ಏಕೆಂದರೆ ಬೇಗ ಸ್ವಲ್ಪ ಕರಗಲಿ ಅಂತ. ಹಾಗಾಗಿ ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರಗಿದೆ. ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಸೋದ್ರಿಂದ ಬೆಲ್ಲಲ್ಲಿ ಕಲ್ಲಿದ್ದರೆ ಅದೆಲ್ಲ ಫಿಲ್ಟ್ರ್ ಆಗುತ್ತೆ, ಕಸ ಇದ್ರೂ ಕೂಡ ಫಿಲ್ಟ್ರ್ ಆಗುತ್ತೆ. ಹಾಗಾಗಿ ಸೋಸ್ಕೋಬೇಕು. ಇವಾಗ ಸೋಸಿದ್ದೆಲ್ಲ ಆಗಿದೆ. ಈಗ ನಾನೊಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸೋಸಿರೋಂತಹ ರಾಗಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದು ನೀಟಾಗಿ ಕಂಪ್ಲೀಟಾಗಿ ಒಂದು ಪೇಸ್ಟ್ ಫಾರ್ಮ್ ಆಗಿ ರೆಡಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ರಾಗಿ ಕೀಲ್ಸ ಮಾಡೋದು ತುಂಬ ಸುಲಭ, ಆದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದರೆ ದೇಹಕ್ಕೆ ಇದು ತುಂಬ ಒಳ್ಳೆ ತಂಪು ಕೊಡುತ್ತೆ, ತುಂಬ ರುಚಿಯಾಗೂ ಕೂಡ ಇರುತ್ತೆ ತಿನ್ನೋದಕ್ಕೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ಈ ರೀತಿ ಗಟ್ಟಿಯಾಗಿದೆ, ಎಲ್ಲೂ ಗಂಟು ಬೀಳಬಾರ್ದು. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಕುದಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈ ರೀತಿ ರಾಗಿ ಕೀಲ್ಸನ ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಕೆಲವರು ಇದನ್ನು ಬ್ರೇಕ್ಫಾಸ್ಟ್ಗಂತಲೇ ಮಾಡಿಕೊಂಡು ತಿಂತಾರೆ, ಯಾಕೆಂದರೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ. ನೋಡಿ, ನೀಟಾಗಿ ರೆಡಿಯಾಗಿದೆ, ಎಲ್ಲೂ ಗಂಟು ಬಿದ್ದಿಲ್ಲ. ಗಂಟು ಬೀಳಿಸ್ದೆ ಈ ರೀತಿ ಚೆನ್ನಾಗಿ ಕೈ ಆಡಬೇಕು. ಇವಾಗ ಇದು ಕುದೀತಾ ಇದೆ, ಈ ಥರ ಕುದಿಬೇಕು. ಈ ರೀತಿ ಕುದೀತು ಅಂದರೆ ಆಲ್ಮೋಸ್ಟ್ ಕೀಲ್ಸ ನೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಕುದಿಯುವಾಗ ಕೂಡ ಒಂದೊಂದು ಬಾರಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಮತ್ತೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಕಂಪ್ಲೀಟಾಗಿ ರಾಗಿ ಕೀಲ್ಸ ರೆಡಿಯಾಗಿದೆ. ಈ ರೀತಿ ಪೇಸ್ಟ್ ಫಾರ್ಮ್ ಆಗಿ ಕುದಿಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮತ್ತೆ ಸೀದೋಗ್ಬಿಡುತ್ತೆ. ಒಂದು ಕುದಿಯೋ ಲೆವೆಲಿಗೆ ಬರೋವರೆಗೂ ಮಾತ್ರ ಹೈ ಫ್ಲೇಮ್ ಇಡಬೇಕು. ನೆಕ್ಸ್ಟ್ ಕುದೀತಾ ಇದೆ ಅನ್ನುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ನೋಡಿ, ರಾಗಿ ಕೀಲ್ಸ ರೆಡಿಯಾಗಿ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಸಿಗೆ ಎಣ್ಣೆ ಹಾಕೋದ್ರಿಂದ
ಕೀಲ್ಸ ಅಂಟಲ್ಲ, ಆವಾಗ ಸುಲಭವಾಗಿ ತೆಗಿಬೋದು. ನೋಡಿ ಕೀಲ್ಸ ಪೇಸ್ಟ್ ರೆಡಿ ಆಯಿತು. ಇವಾಗ ಇದನ್ನು ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಪ್ಲೇಟ್ಗಾದರೂ ಹಾಕ್ಕೋಬೋದು ಅಥವಾ ನೀವು ಬೌಲ್ಗಾದರೂ ಹಾಕ್ಕೋಬೋದು. ನೀವು ಯಾವ ಫಾರ್ಮಲ್ಲಿ ಹಾಕ್ತಿರೋ ಆ ಫಾರ್ಮಲ್ಲಿ ನಿಮಗೆ ಕೀಲ್ಸ ರೆಡಿ ಆಗುತ್ತೆ. ನೋಡಿ ಈ ಥರ ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕು. ಪ್ಲೇಟ್ನ ಅಲ್ಲಾಡಿಸಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲೆ ಕೊಬ್ಬರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ತಿನ್ನುವಾಗ ಆ ಕೊಬ್ಬರಿ ಪೀಸ್ ಬಾಯಿಗೆ ಸಿಕ್ಕಾಗ ತುಂಬ ರುಚಿ ಅನಿಸುತ್ತೆ. ಬೇಕಂದರೆ ಇದ್ರ ಮೇಲೆ ನೀವು ಕೂಡ ಗಸಗಸೆನೂ ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ತುರಿನ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಈ ಕಂಪ್ಲೀಟಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಇದು ನೈಟ್ನ ನಾವು ಇಟ್ಟು ಬೆಳಗ್ಗೆ ತಿನ್ನಬೇಕು. ಈ ರಾಗಿ ಕೀಲ್ಸ ನೀಟಾಗಿ ಸೆಟ್ ಆಗಬೇಕು. ಹಾಗಾಗಿ ಸೆಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ರಾತ್ರಿಯೇ ಮಾಡಿಟ್ಟು ಬೆಳಗ್ಗೆ ತಿನ್ನಬೇಕು. ಇದನ್ನು ಫ್ರಿಜ್ಗೆ ಇಡಬಾರ್ದು, ಹೊರಗಡೆನೇ ಈ ರೀತಿ ಇಟ್ಬಿಟ್ಟು ಒಂದು ತೆಳ್ಳಗಿರೋ ಬಟ್ಟೆನ ಅದ್ರ ಮೇಲೆ ಒರೆಸಿದ್ರೆ ಸಾಕು. ನೈಟೆಲ್ಲ ಇಟ್ಟು ಈಗ ಬೆಳಗ್ಗೆ ನಾನು ಓಪನ್ ಮಾಡ್ತಾ ಇದ್ದೀನಿ. ರಾಗಿ ಕೀಲ್ಸ ಈ ರೀತಿ ರೆಡಿಯಾಗಿದೆ. ನೋಡಿ ಕರೆಕ್ಟಾಗಿ ನೀಟಾಗಿ ಸೆಟ್ ಆಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು ಮುಟ್ಟಿದಾಗ ಕೂಡ ಒಂದು ಹಲ್ವಾ ಫೀಲ್ ಅಂತಲೇ ಹೇಳ್ಬೋದು. ಇವಾಗ ನಾನು ಒಂದು ಚಾಕ್ನ ತೊಗೊಂಡು ನಮಗೆ ಯಾವ್ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ನಾನು ಮಾಡೋ ರೀತಿಯಾಗಿ ಬಾಕ್ಸ್ ಆಗಿ ಕಟ್ ಮಾಡ್ಕೋಬೋದು. ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡಿದಾಗ ಎಲ್ಲೂ ಚಾಕಿಗೆ ಅಂಟ್ಕೊಳ್ತಾ ಇಲ್ಲ. ಏಕೆಂದರೆ ನಾನು ಎಣ್ಣೆ ಹಾಕಿದ್ನಲ್ಲ, ಹಾಗಾಗಿ ಕೊಬ್ಬರಿ ಮಾತ್ರ ಅಂಟ್ಕೊಳ್ತಾ ಇದೆ, ರಾಗಿ ಕೀಲ್ಸ ಮಾತ್ರ ಅಂಟ್ತಾ ಇಲ್ಲ. ಈಗ ನಾನು ಉದ್ದುದಾಗಿ ಕಟ್ ಮಾಡಿದ್ದೀನಿ. ಈಗ ಮತ್ತೆ ನಾನು ಈ ರೀತಿ ತಿರುಗಿಸ್ಕೊಂಡು ಮತ್ತೆ ಉದ್ದುದಾಗಿ ಕಟ್ ಮಾಡ್ತೀನಿ. ಆವಾಗ ನೀಟಾಗಿ ಕಂಪ್ಲೀಟಾಗಿ ಬಾಕ್ಸ್ ಶೇಪಲ್ಲಿ ಬರುತ್ತೆ. ನೋಡಿದ್ರಲ್ಲ ರಾಗಿ ಕೀಲ್ಸನ ಯಾವ ರೀತಿ ಮಾಡೋದು ಅಂತ. ತುಂಬ ಸುಲಭವಾದ ವಿಧಾನದಲ್ಲಿ, ಹಾಗೆ ನಮ್ಮ ದೇಹಕ್ಕೆ ತಂಪು ಕೊಡುವಂತಹ ರಾಗಿ ಕೀಲ್ಸ ರೆಡಿಯಾಗಿದೆ. ನೋಡಿ ಈಗ ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿದ ನಂತರ ನಾನು ಎಡ್ಜಸ್ಸಲ್ಲಿ ಈ ರೀತಿ ಒಂದು ರೌಂಡ್ ತಿರುಗಿಸ್ಕೊಳ್ತೀನಿ. ಯಾಕೆ ಅಂದರೆ ತೆಗೆಯುವಾಗ ಈಸಿಯಾಗಿ ಬರಲಿ ಅಂತ. ಈಗ ನಾನು ಒಂದು ಪೀಸ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ. ಎಲ್ಲೂ ಸ್ಟಿಕ್ ಆಗಿಲ್ಲ, ಏನಿಲ್ಲ. ನೋಡಿ ಎಷ್ಟು ಸ್ಮೂತಾಗಿದೆ. ಒಂದು ಹಲ್ವಾ ಅಂತಲೇ ಹೇಳ್ಬೋದು. ರಾಗಿ ಹಲ್ವಾ ಥರನೇ ಇದೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸ್ಮೂತಾಗಿದೆ, ಅಷ್ಟು ರುಚಿಯಾಗೂ ಕೂಡ ಇದೆ. ನಮ್ಮ ದೇಹಕ್ಕೆ ಇನ್ಸ್ಟೆಂಟಾಗಿ ದೇಹನ ತಂಪಾಗಿರಿಸಲು ಈ ರೀತಿ ರಾಗಿ ಕೀಲ್ಸ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಬೇಸಿಗೆಯಲ್ಲಿ ಬೆಸ್ಟ್ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.